ಯಾಕಂದ್ರೆ ನಾವು ಮಂಡ್ಯದವರು, ಹಂಗಾಗಿ ಗಿಲ್ಲಿ ನಟ ಮಂಡ್ಯದ ಹುಡುಗ, ಅವ್ನ್ ಗೆಲ್ಲಬೇಕು ಅಂತ ಆಸೆ. ನೀವು ಮಂಡ್ಯದವರಾಗಿರುತ್ತೆ, ಗಿಲ್ಲಿ ನಟ ಗೆಲ್ಬೋದು. ಮಂಡ್ಯದ ಯಾವರು? ನಾಗಮಂಗಲ. ಅವರು ದಡಪುರ. ಹೌದು. ನೀವು ನಾಗಮಂಗಲ, ಅವರು ಮಳವಳ್ಳಿ. ಹೌದು. ಗಿಲ್ಲಿ ನಟ ಬಿಟ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ನಿಮ್ಗೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ ಸರ್, ಗಿಲ್ಲಿ ಗಿಲ್ಲಿನೇ ಇಷ್ಟ. ಹೌದು. ಯಾಕೆ ಗಿಲ್ಲಿನೇ ಗೆಲ್ಬೇಕು? ಬರೀ ಮಂಡ್ಯ ಅಂತಾನೆ ಇರ್ತಾರ ಅಥವಾ ಏನು? ಮಂಡ್ಯನೇ ಅಂತ ಅಲ್ಲ, ಗಿಲ್ಲಿ ನಟ ಒಬ್ಬ ಬಡ ಹುಡುಗ, ತುಂಬಾ ಚೆನ್ನಾಗಿ ಬೆಳಿಬೇಕು. ಸೊ ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಬಡ ಹುಡುಗ ಅಂತೀರಿ, ಮತ್ತೆ ಎಲ್ಲ ಶ್ರೀಮಂತನ್ನೇ ತಗೊಂಡಾರ ಬಿಗ್ ಬಾಸ್ಗೆ ಅಂತ ಎಲ್ಲ ಬೈತಾರೆ. ಅದು ಚಾನಲ್ ಕೇಳ್ಬೇಕು ಸರ್. ಚಾನಲ್ ಕೇಳ್ಬೇಕು, ಒಳ್ಳೆ ಮಾತಾಡಿದ್ರೆ ಕೊಡ್ದಂಗೆ. ಈಗ ಅದ್ರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅಂದ್ರೆ ಪ್ರಕಾರ ಮಲ್ಲಮ್ಮ. ಮಲ್ಲಮ್ಮ. ಹೌದು. ಈಗ ಇವ್ರಿದ್ದಾರೆ ಯಾರು, ಕಾಕೋಸ್ ಅವ್ರು ಚೆನ್ನಾಗಿ ಆಡ್ತಿಲ್ಲ. ಅವ್ರೇನಂತ ಚೆನ್ನಾಗಿ ಆಡ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅವ್ರದ್ದು? ಅವ್ರದ್ದೇನಂತ ಅಷ್ಟು ಇದಿಲ್ಲ. ಒಟ್ನಲ್ಲಿ ಗಿಲ್ಲಿ ನಟ ಚೆನ್ನಾಗಿ ಆಡ್ತಿದ್ದಾರೆ, ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ, ಸ್ಪಂದನ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಓವರ್ ಆಲ್ ಆಗಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಈಗ ನಮ್ ಗಿಲ್ಲಿ ನಟನ ಕಡೆಯಿಂದ ನಾವು ಬೆಂಗಳೂರವರು, ನಮ್ಮ ಹುಡುಗಿ ಕಾವ್ಯ ನಮ್ ಬೆಂಗಳೂರು ಕಡೆ ಹುಡುಗಿ. ಹೌದು. ಈಗ ನಿಮ್ ಗಿಲ್ಲಿ ನಟನದು ಅವ್ರದ್ದು ಏನೋ ಕುಚ್ಚು ನಡೀತಾ ಇದೆ. ಹೌದು. ಈಗ ನಿಮ್ ಗಿಲ್ಲಿ ನಟನ ಕಡೆಯಿಂದ ಏನೋ ಏನಂತೀರಿ ಅವ್ರಿಬ್ರು ಪ್ರೀತಿ ಬಗ್ಗೆ? ಒಳ್ಳೇದಾಗ್ಲಿ ಸರ್, ಸಂತೋಷ ಪಡ್ತೀವಿ. ಅವರಿಬ್ರು ಮದುವೆ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ತುಂಬಾ ಸಂತೋಷ ಪಡ್ತೀವಿ. ನೀವು ಗಿಲ್ಲಿ ನಟನ ಊರ್ ಕಡೆಯವ್ರು ನೀವು. ಹೌದು. ನೀವು ಅಣ್ಣ ತಮ್ಮ ಇದ್ದಂಗೆ. ಹೌದು, ಖಂಡಿತ. ಅವ್ರ ಮದುವೆ ಆದ್ರೆ ನಿಮ್ಗೆ ಇಷ್ಟನಾ? ತುಂಬಾ ಖಂಡಿತ ಇಷ್ಟ. ತುಂಬಾ ಇಷ್ಟ. ಹೌದು. ಅಣ್ಣನ ಸ್ಥಾನದಲ್ಲಿ ಇದ್ರು, ತಮ್ಮ ಸ್ಥಾನದಲ್ಲಿ ಇರ್ತಾರೆ ನೀವು ಅವ್ರಿಗೆ? ಏನಾರ ಆಗ್ಲಿ, ಅಣ್ಣ ಆಗ್ಲಿ ತಮ್ಮ ಆಗ್ಲಿ, ಒಟ್ಟ ತುಂಬಾ ಖುಷಿ ಪಡ್ತೇವೆ. ತುಂಬಾ ಖುಷಿ ಪಡ್ತೀವಿ. ಹೌದು. ಈಗ ಇನ್ನೊಂದು ಈ ಚಿಕ್ಕ ಹುಡುಗಿ ಬಂದಿದೆ, ರಕ್ಷಿತಾ. ಹೌದು. ಆ ಹುಡುಗಿ ಬಗ್ಗೆ ಏನ್ ಅನ್ಸುತ್ತೆ? ತುಂಬಾ ಒಳ್ಳೆ ಹುಡುಗಿ, ತುಳುನಾಡಿಂದ ಬಂದಿರೋ ಹುಡುಗಿ, ಹೌದು. ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ ಮಾಡ್ತಾ ಇದೆ. ಒಳ್ಳೇದಾಗ್ಲಿ ಆ ಹುಡುಗಿ. ತುಳುನಾಡಿಂದ ಬಂದಿದೆ ಹುಡುಗಿ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಹುಡುಗಿ. ಹೌದು. ಆದ್ರೆ ತುಳು ಅನ್ನೋ ಒಂದೇ ಒಂದು ಸಮಸ್ಯೆಗೋಸ್ಕರ ಆ ಹುಡುಗಿ ಅವಾಗ ತುಂಬಾ ಮಾನಸಿಕ ನೋವುಗಳಾಗ್ತಾ ಇದೆ. ಹೌದು. ಮಾಡ್ತಾ ಇರೋದ್ರ ಬಗ್ಗೆ ಏನ್ ಹೇಳ್ತೀವಿ? ದಯವಿಟ್ಟು ಈ ವಾರದಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಅವರು ಹೊರಗೋಗ್ಬೇಕಂತ ತುಂಬಾ ಆಸೆ ಪಡ್ತೀವಿ. ನೀವು ತುಂಬಾ ಆಸೆ ಪಡ್ತೀರಾ? ಹೌದು, ಖಂಡಿತ. ಅಲ್ಲ, ಏನೇನು ಆಸೆ ಇದೆ ನೋಡಿದಾಗ ಯಾಕೆ ಅವ್ರು ಹೊರಗಡೆ ಹೋಗ್ಬೇಕು? ಅವ್ರೇನಂತ ಕಂಟೆಸ್ಟೆಂಟ್ ಮಾಡ್ತಾ ಇಲ್ಲ ಸರ್ ಬಿಗ್ ಬಾಸ್ ಅಲ್ಲಿ. ಅಲ್ಲ, ಬಿಗ್ ಬಾಸ್ ಇಂದ ಕಂಟಿನ್ಯೂ ಮಾಡ್ತೀನಿ, ಬಿಗ್ ಬಾಸ್ ಅವ್ರನ್ನ ಲೀಡರ್ ಮಾಡಿದ್ದಿಲ್ಲ 2 ವರ್ಷದಿಂದ. ಅವರು ಅದು ಚಾನಲ್ ಅವ್ರು ಮಾಡಿರೋದು ಸರ್. ಅದು ಅವ್ರ ಆಟದಿಂದ ಏನು ಅವರು ಆಗಿಲ್ಲ, ಚಾನಲ್ ಅವ್ರು ಮಾಡಿದಾರೆ ಅಷ್ಟೇ. ಯಾಕೆ ಅವ್ರಿಬ್ರು ಏನ್ ಪ್ರಾಬ್ಲಮ್ ಅಂತ? ಚೆನ್ನಾಗಿ ಆಡ್ತಿಲ್ಲ ಅಂತ ಬೇರೆ ಚೆನ್ನಾಗಿ ಆಡ್ತಿಲ್ಲ, ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ, ಗಲಾಟೆಗಳು ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ನಮ್ಗೆ ಇಷ್ಟ ಇಲ್ಲ. ಹಂಗ್ ನೋಡೋದು ನಿಮ್ಗೆ ಎಷ್ಟು ಬೇಜಾರಾಗುತ್ತೆ? ತುಂಬಾ ಬೇಜಾರಾಗುತ್ತೆ. ಲಾಸ್ಟ್ ಟೈಮ್ ಒಂದು ಗಿಲ್ಲಿ ಮೇಲೆ ಗಲಾಟೆ ಮಾಡಿದಾಗ ತುಂಬಾ ಬೇಜಾರಾಯ್ತು. ಗಿಲ್ಲಿ ಮೇಲೆ ಬೇಜಾರಾದಾಗ ಗಲಾಟೆ ಆಯ್ತು. ನೆಕ್ಸ್ಟ್ ರಕ್ಷಿತನ ಪಾಪ ಅವರು ಬಟ್ಟೆ ಎಲ್ಲ ಕಿತ್ತಿ ಒಗದಾಕಿ ಇದ್ ಮಾಡಿದ್ರಲ್ಲ, ಸೊ ಅದು ತುಂಬಾ ಬೇಜಾರಾಯ್ತು. ಆ ಹುಡುಗಿ ಪರವಾಗಿ ನಮ್ ಗಿಲ್ಲಿ ನಟ ಸಾಥ್ ಕೊಟ್ಟ. ಸೊ ತುಂಬ ಧನ್ಯವಾದ ಗಿಲ್ಲಿಗೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಸರ್. ಗಿಲ್ಲಿಗೆ ಆ ಟೈಮಲ್ಲಿ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡಿ. ಹೌದು. ಆ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟವ್ರಿಗೆ ಬಂದಿದೆ. ನಮ್ಮ ಬಾಸ್ ಸುದೀಪ್ ಅಣ್ಣವ್ರ ಕಡೆಯಿಂದ ಗಿಲ್ಲಿ ನಟನ್ ಒಳ್ಳೆ ಬೆಂಬಲ ಇದೆ. ದಯವಿಟ್ಟು ಈ ಸಲ ಗಿಲ್ಲಿ ನಟ ಗೆದ್ದೇ ಗೆಲ್ತಾರೆ. ಈಗ ಕಾಕ್ರೋಚ್ ಸುದ್ದಿಗೆ 1 ಲಕ್ಷ ರೂಪಾಯಿ ಬಹುಮಾನ ಬಂತು. ಹೌದು. ಆದ್ರೆ ಕರ್ನಾಟಕ ಜನ ಹೇಳ್ತಾರೆ ಅವ್ನು 1 ಲಕ್ಷ ಬಂದಿರ್ಬೋದು, ಆದ್ರೆ ಗಿಲ್ಲಿ ನಟನ್ಗೆ ಒಂದು ದೊಡ್ಡ ಸಭಾಸ್ಕಿರಿ ಸುದೀಪ್ ಕಡೆ ಕೋಟಿಗೆ ಸಮ ಅಂತಾರೆ. ಹೌದು, ಖಂಡಿತ ಸರ್. ಸತ್ಯನ? ಸತ್ಯ. ಈಗ ಏನಂತಂದ್ರೆ ಎಲ್ರು ಕೂಡ ಒಂದು ಹೈ ಕ್ಲಾಸ್ ಬಟ್ಟೆಗಳು ತಗೊಂಡು ಎಲ್ಲ ಏನ್ ಮಾಡಿದ್ರೆ ನೋಡ್ರೆ ಒಂದು ಬರೀ ತಗೊಂಡು ಒಂದು ಪಂಚಾಲಿ ಅಂತಲ್ಲ, ಅಷ್ಟೊಂದು ಬರ್ತಾನ ಅಥವಾ ನಿರೋಧಕ್ಕೆ ಸರ್ ಬಟ್ಟೆಲಿಲ್ಲ ಸರ್ ಮುಂಚತ್ವ, ನಮ್ ಮನ್ಸಲ್ಲಿದೆ ಮುಂಚತ್ವ, ನಾವ್ ಮಾಡೋ ಕೆಲ್ಸ ಇರುತ್ತೆ. ಸೊ ಗಿಲ್ಲಿ ನಟ ಒಬ್ಬ ಬಡ ಹುಡುಗ ಆದ್ರೂ ಕೂಡ ಬಟ್ಟೆ ಯಾವ್ದೇ ತರ ಇದ್ರು ಒಬ್ಬ 4 ಜನ ನಗ್ಸೋ ಅಂತ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಂತೋಷ. ಸುದೀಪ್ ಸರ್ ಕೂಡ ನಿಮ್ ಧ್ವನಿ ಹಾಕೊಂಡಿದ್ರೆ ನಂಗೆ ನೋಡಕ್ ಇಷ್ಟ ಅಂತೀರ? ಹೌದು. ಬಾಸ್ ಯಾವತ್ತಿದ್ರು ಸತ್ಯನೇ ಹೇಳ್ತಾರೆ. ಸುದೀಪ್ ಅಣ್ಣ ನೀವು ಅಭಿಮಾನಿ? ನಾವು ಕಿಚ್ಚ ಸುದೀಪ್ ಅಣ್ಣನ ಅಪ್ಪಟ ಅಭಿಮಾನಿ. ಈಗ ನೀವು ನಿಮ್ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೀರಿ. ಈಗ ನಿಮ್ ಬಿಗ್ ಬಾಸ್ ಕಡೆಯಿಂದನೇ ಅವ್ರಿಬ್ರು ಆತರ ಹೊರಗಡೆ ಹೋಗ್ಬೇಕು ಅಂತೀರಾ? ನಿಮ್ ಬಾಸ್ ಹೇಳ್ಬೋದಲ್ಲ, ಅವ್ರನ್ನೇ ಲೀಡರ್ ಮಾಡಿದಾರಲ್ಲ. ಮತ್ತೆ ಅವ್ರಿಗೆ ಹೇಳಕ್ ಆಗೋದಿಲ್ಲ ಸರ್. ಅವರು ಯಾಕಾಗಲ್ಲ? ಅದು ಚಾನಲ್ ಅವ್ರ ಕಡೆಯಿಂದ ತಗೊಂಡಿರೋದಲ್ವಾ. ಸೊ ಹಾಗಾಗಿ ಅವರು ಚಾನಲ್ ಅವರು, ಇವರು ಆಂಕರ್. ಹೌದು. ಇವರು ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾರಂತವ್ರು. ಒಬ್ರು ಆಂಕರ್ ಮಾಡೋರು. ಹೌದು. ಅವ್ರಿಗೆ ಆ ತರ ಮಾಡೋಂತ ಇದಿರಲ್ಲ. ಈಗ ನೆಕ್ಸ್ಟ್ ವೀಕ್ ಯಾರಾದ್ರೂ ಒಬ್ರು ಇಬ್ರು ಹೊರಗಡೆ ಹೋಗ್ಬೇಕಂದ್ರೆ ಯಾರು? ನಮ್ಮ ಪ್ರಕಾರ ಜಾನ್ವಿ ಮತ್ತೆ ಅಶ್ವಿನಿ ಮೇಡಮ್. ಜಾನ್ವಿ ಅವರು ಫಸ್ಟ್ ವೀಕ್ ಬಂದಾಗ ಆತರ ಏನು ಇರ್ತಿಲ್ಲ, ಈಗ ಆಗ್ತದೆ ಅಂತ ಎಲ್ರು ಹೇಳ್ತಾರೆ. ಹೌದು. ಈಗ ಯಾವ ಕಾರಣಕ್ಕೆ ಹೋಗ್ಬೇಕು? ಈಗ ನೀವು ಹೇಳ್ತಾ ಇದೀರಿ ಅವರು ಆ ಕಂಟೆಸ್ಟೆಂಟ್ ತನಕ ಗೆಲ್ಬೇಕು ಅಂದ್ರೆ ಎಲ್ಲಾ ತರ ಆಟ ಆಡ್ಬೇಕು. ಹೌದು. ತಪ್ಪೇನೀಗ ಅವ್ರು? ತಪ್ಪೇನಂತಂದ್ರೆ ಅವ್ರು ಮಾತಾಡೋ ಮಾತುಗಳೇ ತುಂಬಾ ಇಷ್ಟ ಆಗಲ್ಲ ಸರ್. ಬಿಗ್ ಬಾಸ್ ತುಂಬಾ ವರ್ಷ ಮಾತಾಡ್ತಾರೆ. ನೀವು ವರ್ಷ ಮಾತಾಡಿದ್ರೆ ಈಗ ನಿನ್ನೆ ಇದ್ರಲ್ಲಿ ಕಾಕ್ರೋಚ್ ಸುದ್ದಿ ಅವರು ಒಂದು ಹುಡುಗಿಗೆ ಸಡೆ ಅಂತ ಬೈದ್ರು. ಹೌದು.
ಅದು ಗೋಗಳ ಅಂತ ಹೇಳ್ತಾರೆ ಬೈಗಳನ್ನ ಅದು ಹೌದು ಖಂಡಿತ ಹೌದು ಸತ್ಯ. ಸೆಡೆ ಅಂತಂದ್ರೆ ಏನು ನಮ್ಮ ಮನೆ ಕಡೆ ಆ ತರ ಮಾತಾಡ್ಬಾರ್ದು ಸರ್ ಅದು. ಸೆಡೆ ಅಂದ್ರೆ ಅವು ಸೆಡೆ ಅಂತ ಹೇಳ್ತಾರೆ, ಸೆಡೆ ಅಂದ್ರೆ ಗೋಡೆ ಸರ್ ಖಂಡಿತ ಕೆಲವೊಬ್ರಿಗೆ ಒಂದೊಂದು ಕಡೆ ಒಂದೊಂದ್ ತರ ಅರ್ಥ ಬರುತ್ತೆ ಅದಕ್ಕೆ. ನಿಮ್ಗೇನೋ ಗೊತ್ತಾಗ್ತದೆ ಸೆಡೆ ಅಂದ್ರೆ ಏನು? ಖಂಡಿತ ಇಲ್ಲ ಸರ್, ಆಟದವ್ರು ಗೊತ್ತಿರ್ಬೇಕಲ್ಲ. ಅದು ಹೇಳ್ಬಾರ್ದು ಸರ್ ಅದು. ಹೇಳಿ, ಅದೆಲ್ಲ ಏನ್ ಗೊತ್ತಾ, ಸೆಡೆ ಅಂತ ಅಂದ್ರೆ ಒಬ್ಬ ಗಂಡಸಲ್ಲ ಅಂತಾರೆ. ಕೆಲವೊಂದೊಂದ್ ಕಡೆ ಒಂದೊಂದ್ ತರ ಅದು ಪದಕ್ಕೆ, ಕೆಲವೊಂದೊಂದ್ ಕಡೆ ಒಂದೊಂದ್ ತರ ಇದೆ. ಕೇಳಿದ್ವಿ ಸೆಡೆ ಅಂದ್ರೆ ಏನೋ ಅಂತ. ಹೌದು ಖಂಡಿತ. ಅಂದ್ರೆ ಏನೇನ್ ಗೋಗಳೆಲ್ಲ ಹುಟ್ಟುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಚಿಕ್ಕ ಹುಡುಗಿ ಆತರ ಆ ಹೇಳ್ತಾರೆ. ತರ ಅನ್ಬಾರ್ದಾಯ್ತು. ಕಾಕಸುದಿಯವರು ಅನ್ಬಿಟ್ಟಿದ್ದಾರೆ. ಇವು ನೆಕ್ಸ್ಟ್ ವಾರ ಯಾರೋ ತರ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಹೋದ್ರೆ ತುಂಬಾ ಸಂತೋಷ. ಅದ್ರ ನೆಕ್ಸ್ಟ್ ವಾರಕ್ಕೆ ಕಾಕಸುದಿನೇ ಹೋಗ್ಬೇಕು. ಹೌದು ಖಂಡಿತ. ಬೇಡ ಸರ್, ಅರ್ಹತೆನೇ ಇಲ್ಲ ಸುದಿಗೆ. ಏನು ಮತ್ತೆ 65 ಒಳ್ಳೆ ಗೆದ್ದಿದ್ರು ಹೊರಗಡೆ ಹೋಗ್ಬೋದು. ಅದು ಚಾನಲ್ ಅವ್ರು ಕೊಟ್ಟಿರೋ ಸರ್ ಅಷ್ಟೇ. ಅವ್ರು ಆಡ್ಕೊಂಡೆ ಸುಮ್ನೆ ಏನ್ ಆಟದಿಂದ ಗೆದ್ದಿರೋದಲ್ಲ, ಸುಮ್ನೆ ಚಾನಲ್ ಕಡೆಯಿಂದ ಕೊಟ್ಟಿರ್ತಾರೆ ಅಷ್ಟೇ. ಅಲ್ಲ ಬ್ರದರ್, ಎಂತ ಒಳ್ಳೆ ಆಕ್ಟರ್ ಸರ್ ಫಿಲಮ್ ಅಲ್ಲಿ ತುಂಬಾ ಒಳ್ಳೆ ಆಕ್ಟರ್, ಬಟ್ ಬಿಗ್ ಬಾಸ್ ಮನೇಲಿ ಅಂತ ವೇಸ್ಟ್ ಆಟ. ವೇಸ್ಟ್. ಹೌದು. ಈ ಮಲ್ಲಮ್ಮರ ಬಗ್ಗೆ ಏನ್ ಹೇಳ್ತೀರಾ? ಮಲ್ಲಮ್ಮ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಟ ಏನು ಫುಲ್ ಕ್ಲೋಸ್ ಆಗಿರ್ತಾರೆ. ಹೌದು ಹೌದು, ತುಂಬಾ ಖುಷಿ ಇದೆ. ಇಲ್ಲಿ ಸುದ್ದಿ ಬಂದಾಗ ನಗು ಬಂದ್ಬಿಡುತ್ತೆ. ಹೌದು 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 ಸ್ವಂತ ಅಣ್ಣ ಎಲ್ಲ ತಮ್ಮ ಹೌದು, ಹೌದು, ಯಾರೇ ಹೌದು. ಇದ್ರೂ ಇಷ್ಟೊಂದು ಖುಷಿ ಆಗುತ್ತೆ. ಹೌದು. ಒಬ್ಬ ಮತ್ತೆ ಇದ್ದಿದ್ದೆಲ್ಲ ಒಂದು ಯಾರು ಹೌದು, ಬಿಗ್ ಬಾಸ್ ಮನೆಯಲ್ಲಿ ಒಂದು ಮನೆಗೆ ತಂದೆ ತಾಯಿ ಹೆಂಗೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಕೂಡ ಒಬ್ರು ತಾಯಿ ಆಗಿದ್ದಾರೆ. ಗಿಲ್ಲಿ ನಟನ್ಗೆ. ಹೌದು, ಇಲ್ಲಿ ನಟನ ತಾಯಿಯಾಗಿ ಇದ್ದಾರೆ. ಸಂತೋಷ. ಅದು ಸಂತೋಷ ಆಗುತ್ತೆ. ಹೌದು. ಈ ಕಾವ್ಯ ಬಗ್ಗೆ ಏನ್ ಹೇಳ್ತೀರಾ? ಆವಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೀರಿಯಲ್ ಅಲ್ಲಿ ಒಳ್ಳೆ ಆಕ್ಟ್ರು. ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಗಿಲ್ಲಿ ನಟನ್ಗೆ ಸಪೋರ್ಟ್ ಸಖತ್ ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡ್ತಿದ್ರು, ಹೌದು. ಮಾಡ್ತಿಲ್ಲ. ಯಾಕಂದ್ರೆ ಹೊಸ ಹುಡುಗಿ ಬಂದ್ಮೇಲೆ ಸರ್ ಅದು ಅಲ್ಲ ನೆಗೆಟಿವ್ನೆಲ್ಲ ಬೇರೆ ಇಲ್ಲ 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 ಆತರ ಹೇಳಂಗಿಲ್ಲ. ಸೊ ಏನಂದ್ರೆ ಅವ್ರವ್ರ ಮನಸ್ತಾಪಗಳು ಏನಿರುತ್ತೋ ಗೊತ್ತಿಲ್ಲ. ಒಳಗಡೆ ಇರುತ್ತೆ, ಮೇಲ್ಗಡೆ ತೋರ್ಸ್ಕೊಳಲ್ಲ ಅಷ್ಟೇ. ಈಗ ನೀವು ಅಣ್ಣನ ತಮ್ಮನ ಸ್ಥಾನದಲ್ಲಿ ಇದ್ದೀರಿ. ಹೌದು. ಈಗ ನಮ್ಮ ಹುಡುಗಿ ಮೇಘನಿಗೆ ಯಾರು ರಿಷಾ ಅವ್ರು. ಕಾವ್ಯಗೆ ಮೋಸ ಆಗ್ತೀನಿ ನಿಮ್ ಗಿಲ್ಲಿ ಕಡೆಯಿಂದ. ಇಲ್ಲ ಖಂಡಿತ ಇಲ್ಲ ಸರ್. ಅಲ್ಲ ಓಪನ್ ಆಗಿ ಹೇಳ್ತೀರಿ, ಇಲ್ಲ ಅಂತ ಹೇಳ್ತೀನಿ. ಏನ್ ಅಣ್ಣ ತಮ್ಗೆ ಬಿಟ್ಟು ಕೊಡೋದ? ಖಂಡಿತ ಇಲ್ಲ. ಬಂದ ತಕ್ಷಣ ನಾವು ಹೋಗಿ ಮಸಾಜ್ ಮಾಡ್ತೀವಿ. ಇಲ್ಲ ಸರ್, ಅದನ್ನ ಕಾವ್ಯರಿಗೆ ರೇಗಿಸ್ಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಅಲ್ಲ ರೇಕ್ಸ್ ಒಂದು ರೇಂಜ್ ಇರುತ್ತೆ, ಅವ್ರಿಗೋಸ್ಕರ ಇಂಪ್ರೆಸ್ ಮಾಡೋದು, ಇಲ್ಲ. ಗೋಳು ಇಕ್ಕದು. ಈಗ ಕಾವ್ಯಗಿಂತ ಹುಡುಗಿ ಬೇಕಾ ಗಿಲ್ಲಿಗೆ? ಖಂಡಿತ ಸರ್, ಕಾವ್ಯನ ಇಸ್ ವೆರಿ ಗುಡ್ ಜೋಡಿ. ಗುಡ್ ಜೋಡಿ. ನೀವ್ ಹೇಳ್ಬೇಕು ಅಣ್ಣ ತಮ್ಮ ಆದವ್ರು. ಖಂಡಿತ ಸರ್. ಖಂಡಿತ ಅಂದ್ರೆ ನಿಮ್ ತಮ್ಮನ ಜೊತೆ ಈ ತರ ಕೆಲಸ ಮಾಡ್ತಿದ್ದಾರ? ಇಲ್ಲ ಸರ್, ಆತರ ಏನಿಲ್ಲ. ತಮಾಷೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಗಿಲ್ಲಿ ಅವ್ರು ವಿನ್ ಆದ್ಮೇಲೆ ನೆಕ್ಸ್ಟ್ ಕಾವ್ಯ ಗಿಲ್ಲಿ ಒಂದಾಗೆ ಆಗ್ತಾರೆ. ಈಗ ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ಗಿಲ್ಲಿ ಫೇಮಸ್ ಇದ್ದಿದ್ದು ಯಾವ್ದು ಅಂದ್ರೆ ಹೌದು. ಗಿಲ್ಲಿ ಗಗನ ಜೋಡಿ ಫೇಮಸ್. ಹೌದು. ಈಗ ಅಲ್ಲಿ ಗಗನ ಬಿಟ್ಬಿಟ್ಟು ಈ ಬಿಗ್ ಬಾಸ್ ಬಂದು ಕಾವ್ಯ ಹಿಡ್ಕೊಂಡ್ರು. ಹೌದು ಸರ್. ಕಾವ್ಯ ಆದ್ಮೇಲೆ ರಿಷಬ್ ಬಂದ್ರೆ ಕೃಷ್ಣ ಹಿಡ್ಕೊಂಡ್ರಿ. ಹೆಂಗೆ ನಿಮ್ ಹುಡುಗ ಏನು ಮಾಡಕ್ಕಾಗಲ್ಲ ಸರ್. ಆಟೋದಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಕಾರಲ್ಲಿ ಬಿಸ್ನೆಸ್, ಕಾರಲ್ಲಿ ಇಲ್ಲ ಅಂದ್ರೆ ಆಟೋದಲ್ಲಿ ಬಿಸ್ನೆಸ್ ಅಷ್ಟೇ. ನಿಮ್ ಬುದ್ಧಿ ನಿಮ್ ತಮ್ಮನ್ನು ಅಷ್ಟೇ ಇದೆ ಸರ್. ಏನು ಮಾಡಕ್ಕಾಗಲ್ಲ. ನೀವು ಆಟೋ ಡ್ರೈವರ್ ತಾನೆ? ಹೌದು ಖಂಡಿತ ಯಾಕೆ ಸರ್. ಉದಾಹರಣೆ ಹೇಳ್ತೀನಿ ನೋಡಿ. ಅಲ್ಲಿ ಕಾಮಿಡಿ ಶೋ ಇದ್ದಾಗ ಗಗನ ಕಥೆ ಏನಾಗ್ಬೇಕು, ಈಗ ಕಾವ್ಯ ಕಥೆ ಏನಾಗ್ಬೇಕು, ರಿಷಬ್ ಗಗನನೇ ಹೇಳಿದಾರಲ್ಲ ಸರ್, ನಾನು ಲವ್ ಮಾಡ್ತಿಲ್ಲ, ಒಳ್ಳೆ ಫ್ರೆಂಡ್ ಅಂತ ಹೇಳಿದಾರಲ್ಲ. ಈಗ ಅದಕ್ಕೆ ಬಿಟ್ಬಿಟ್ಟಿದ್ದೀರಿ. ಹೌದು ಖಂಡಿತ. ನೀವು ಸಿಗ್ನಲ್ ಕೊಟ್ಬಿಟ್ಟು ನಿಮ್ ತಮ್ಮನಿಗೆ ಬೇರೆ ಖಂಡಿತ ಸರ್. ಏನೇ ಸಪೋರ್ಟ್ ಅಂತ ಇದ್ರೆ ನಾವು ಮಾತ್ರ ನಮ್ಮ ಸುದೀಪಣ್ಣನ ಅಭಿಮಾನಿ ಬಳಗ ನಮ್ ಬಂದಿದೆ. ಸೊ ನಮ್ಮ ಬಳಗ ಎಲ್ಲ ಪೂರ್ತಿ ನಮ್ಮ ನಾಗಮಂಗಲದಲ್ಲೂ ಕೂಡ ಇದೆ ಸಂಘ, ಸುದೀಪಣ್ಣನ ಅಭಿಮಾನಿ ಬಳಗ ಸಂಘ. ನಾವೇನೇ ಮಾಡಿದ್ರು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಗಿಲ್ಲಿಗೆ ಸಪೋರ್ಟ್. ಹೌದು ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಗಿಲ್ಲಿನೇ ನಮ್ಮ ಫೇವರೇಟ್ ಕಂಟೆಂಟ್.